ಪಾರ್ಟಿ ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಅಡ್ಡ ಮತದಾನ ಒಂದಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ. ಪಕ್ಷಕ್ಕೂ ಮುಜುಗರ ತರ್ತಾ ಇದೆ. ಡಿ.ವಿ. ಸದಾನಂದ ಗೌಡರು ಅಂತ ಹೇಳಲ್ಲ, ಅವ್ರು ಮಾತಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಚರ್ಚೆ ಅವರ ಆಡಿಯೋ ಸಾಕಷ್ಟು ವೈರಲ್ ಆಯ್ತು. ಆಡಿಯೋ ವಿಷಯ ರಾಜ್ಯದಲ್ಲಿ ಚರ್ಚೆ ಆಯ್ತು. ನೀವು ಯಾವಾಗಲೂ ದೆಹಲಿಯಲ್ಲಿ ಇರ್ತೀರಿ, ದೆಹಲಿಯಲ್ಲಿ ಚರ್ಚೆ ಆಗ್ತಾ ಇದೆಯಾ? ಇದು ದೆಹಲಿ ಮಟ್ಟಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಯಾವುದೋ ಒಂದು ಸಣ್ಣ ಕೆಲಸ ರೀ. ಈಗಾಗಲೇ ನಮ್ಮ ನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ಬಹುತೇಕ ನಮ್ಮ ನಾಯಕರುಗಳು ಈಗಾಗಲೇ ಅದರ ಬಗ್ಗೆ ತಿಳಿಸಿದ್ದಾರೆ. ಒಂದು ಸತ್ಯ, ಕ್ಷುಲ್ಲಕವಾದ ವಿಚಾರಗಳನ್ನು ಕೈಗೆತ್ತಿಕೊಂಡು ಎಲ್ಲ ಒಂದು ಕಡೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರು ಈಗಾಗಲೇ ಸನ್ಮಾನ್ಯ ಸದಾನಂದ ಗೌಡರು ಹೇಳಿದ್ದಾರೆ, ಇದು ನನ್ನದಲ್ಲ ಅಂತ ಅಂದ್ಬಿಟ್ಟು ಇಂಥವೆಲ್ಲ ಬಿಡಿ. ದೇಶಕ್ಕೆ ಅಭಿವೃದ್ಧಿ ಅಂತ ಸಂಕೇತವಾಗಿ ಏನು ಇವತ್ತು SIR ಮಾಡ್ತಾ ಇದ್ದೀವಿ, ಇದಕ್ಕೆ ಇನ್ಯಾವುದೋ ಕಲಿಸಿ ಮಾಡಿ ಏನು ಆಗೋದು ಬೇಡ. ಒಂದು ಸತ್ಯ, ದೇಶಕ್ಕೆ ಇತಿಹಾಸ ಇದೆ. ಈ ದೇಶ ನಡೆದು ಬಂದ ದಾರಿ ಮುಂದಿನ ಯುವ ಜನಾಂಗಕ್ಕೆ ದಾರಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ SIR ಇದೆಯಲ್ಲ, ಇದೊಂದನ್ನು ನಿಮ್ಮ ಮಾಧ್ಯಮದವರು ಕಾಯ ವಾಚ ನೀವೇನಾದ್ರು ಸ್ವಲ್ಪ ಶಕ್ತಿ ಕೊಟ್ಟರೆ ಇನ್ನೂ ಸುಭದ್ರವಾದ ಸರ್ಕಾರವನ್ನು ನಡೆಸ್ತಕ್ಕಂಥದ್ದಕ್ಕೆ, ಭಾರತೀಯರ ಸಾರ್ವಭೌಮತೆಗೆ ಎತ್ತಿ ಹಿಡಿತಕ್ಕಂಥದ್ದಕ್ಕೆ ಒಳ್ಳೆಯದಾಯ್ತದೆ. ನಾನು ನಿನ್ನೆ ಮುಖ್ಯಮಂತ್ರಿಗಳು ಸ್ವತಃ ಕುಂತ್ಕೊಂಡಿದ್ದರಿಂದ ನನಗೆ ತುಂಬ ಅದ್ರ ಬಗ್ಗೆ ಗೌರವ ಜಾಸ್ತಿ ಆಯಿತು. ಆದ್ದರಿಂದ ನಮ್ಮ ಅಧಿಕಾರಿಗಳು ವಿನಂತಿ ಮಾಡ್ತೀನಿ, ಅವ್ರು ಎಷ್ಟೇ ದೊಡ್ಡವರಾಗಿರಲಿ, ಎಲ್ಲೆಲ್ಲಿ ಈ ರೀತಿಯಾಗಿ ವಲಸಿಗರಿದ್ದಾರೆ, ಎಲ್ಲೆಲ್ಲಿ 4, 5, 10, 15 ಕಡೆ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತವ್ರು ಯಾರು ಎಷ್ಟೇ ದೊಡ್ಡವರಾದರೂ ಕಿತ್ತು ಬಿಸಾಕಿ. ಸರ್, ಇತ್ತೀಚೆಗೆ ಪಾರ್ಟಿ ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ಅಡ್ಡ ಮತದಾನ ಒಂದಷ್ಟು ವಿದ್ಯಮಾನಗಳು ನಡೀತಾ ಇದ್ದಾವೆ. ಪಕ್ಷಕ್ಕೂ ಮುಜುಗರ ತರ್ತಾ ಇದೆ. ಡಿ.ವಿ. ಸದಾನಂದ ಗೌಡರು ಅಂತ ಹೇಳಲ್ಲ, ಅವ್ರು ಮಾತಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಚರ್ಚೆ ಅವರ ಆಡಿಯೋ ಸಾಕಷ್ಟು ವೈರಲ್ ಆಯ್ತು. ಆಡಿಯೋ ವಿಷಯ ರಾಜ್ಯದಲ್ಲಿ ಚರ್ಚೆ ಆಯ್ತು. ನೀವು ಯಾವಾಗಲೂ ದೆಹಲಿಯಲ್ಲಿ ಇರ್ತೀರಿ, ದೆಹಲಿಯಲ್ಲಿ ಚರ್ಚೆ ಆಗ್ತಾ ಇದೆಯಾ? ಇದು ದೆಹಲಿ ಮಟ್ಟಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ಯಾವುದೋ ಒಂದು ಸಣ್ಣ ಕೆಲಸ ರೀ. ಈಗಾಗಲೇ ನಮ್ಮ ನಾಯಕರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಅಶೋಕ್ ಅವರು, ಬಹುತೇಕ ನಮ್ಮ ನಾಯಕರುಗಳು ಈಗಾಗಲೇ ಅದರ ಬಗ್ಗೆ ತಿಳಿಸಿದ್ದಾರೆ. ಒಂದು ಸತ್ಯ, ಕ್ಷುಲ್ಲಕವಾದ ವಿಚಾರಗಳನ್ನು ಕೈಗೆತ್ತಿಕೊಂಡು ಎಲ್ಲ ಒಂದು ಕಡೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವ್ರು ಈಗಾಗಲೇ ಸನ್ಮಾನ್ಯ ಸದಾನಂದ ಗೌಡರು ಹೇಳಿದ್ದಾರೆ, ಇದು ನನ್ನದಲ್ಲ ಅಂತ ಅಂದ್ಬಿಟ್ಟು ಇಂಥವೆಲ್ಲ ಬಿಡಿ. ದೇಶಕ್ಕೆ ಅಭಿವೃದ್ಧಿ ಅಂತ ಸಂಕೇತವಾಗಿ ಏನು ಇವತ್ತು SIR ಮಾಡ್ತಾ ಇದ್ದೀವಿ, ಇದಕ್ಕೆ ಇನ್ಯಾವುದೋ ಕಲಿಸಿ ಮಾಡಿ ಏನು ಆಗೋದು ಬೇಡ. ಒಂದು ಸತ್ಯ, ದೇಶಕ್ಕೆ ಇತಿಹಾಸ ಇದೆ. ಈ ದೇಶ ನಡೆದು ಬಂದ ದಾರಿ ಮುಂದಿನ ಯುವ ಜನಾಂಗಕ್ಕೆ ದಾರಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ SIR ಇದೆಯಲ್ಲ, ಇದೊಂದನ್ನು ನಿಮ್ಮ ಮಾಧ್ಯಮದವರು ಕಾಯ ವಾಚ ನೀವೇನಾದ್ರು ಸ್ವಲ್ಪ ಶಕ್ತಿ ಕೊಟ್ಟರೆ ಇನ್ನೂ ಸುಭದ್ರವಾದ ಸರ್ಕಾರವನ್ನು ನಡೆಸ್ತಕ್ಕಂಥದ್ದಕ್ಕೆ, ಭಾರತೀಯರ ಸಾರ್ವಭೌಮತೆಗೆ ಎತ್ತಿ ಹಿಡಿತಕ್ಕಂಥದ್ದಕ್ಕೆ ಒಳ್ಳೆಯದಾಯ್ತದೆ. ನಾನು ನಿನ್ನೆ ಮುಖ್ಯಮಂತ್ರಿಗಳು ಸ್ವತಃ ಕುಂತ್ಕೊಂಡಿದ್ದರಿಂದ ನನಗೆ ತುಂಬ ಅದ್ರ ಬಗ್ಗೆ ಗೌರವ ಜಾಸ್ತಿ ಆಯಿತು. ಆದ್ದರಿಂದ ನಮ್ಮ ಅಧಿಕಾರಿಗಳು ವಿನಂತಿ ಮಾಡ್ತೀನಿ, ಅವ್ರು ಎಷ್ಟೇ ದೊಡ್ಡವರಾಗಿರಲಿ, ಎಲ್ಲೆಲ್ಲಿ ಈ ರೀತಿಯಾಗಿ ವಲಸಿಗರಿದ್ದಾರೆ, ಎಲ್ಲೆಲ್ಲಿ 4, 5, 10, 15 ಕಡೆ ತಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತವ್ರು ಯಾರು ಎಷ್ಟೇ ದೊಡ್ಡವರಾದರೂ ಕಿತ್ತು ಬಿಸಾಕಿ.